ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ಹಾಗೆ ವಂಶಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಭೂಮಿ ಇದ್ದವಳು ವಂಶಿ ಹತ್ರ ಬಂದ್ಬಿಟ್ಟು, ವಂಶಿಯವರೇ, ನೀವು ಮಾತಾಡಿದ್ರ ಬಗ್ಗೆ ನಾನು ಕೇಳೋದಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳಿದಾಗ, ಈ ಕಡೆ ವಂಶಿ ಇದ್ದನು, ಅಯ್ಯೋ ಭೂಮಿಯವರೇ, ನಾನು ಆ ವಿಷಯನ ಕರೆಕ್ಟಾಗೆ ಮಾತಾಡಿದ್ದೀನಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಮದುವೆ ಅನ್ನೋದು ತುಂಬಾ ಇದಾಗಿದೆ. ಒಬ್ಬರು 1 ವರ್ಷಕ್ಕೋ ಹಾಗೆ 2 ವರ್ಷಕ್ಕೋ ಆ ರೀತಿ ಮದುವೆ ಆಗ್ತಾ ಇದ್ದಾರೆ ಅಂತ ಹೇಳಿ ಈ ಕಡೆ ವಂಶಿ ಹೇಳ್ತಾನೆ. ಭೂಮಿಗೆ ಫುಲ್ ಶಾಕ್ ಆಗುತ್ತೆ. ಏನಿದು, ಈ ವಂಶಿಯವರು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ. ಇನ್ನೊಂದು ಕಡೆ ವಂಶಿ ಹಾಗೆ ಭೂಮಿ ಇಬ್ಬರು ಕೂಡ ಮಾತಾಡೋದನ್ನು ಕೇಳಿಸ್ಕೊಳ್ತಾ ಅಜಿತ್ ಗಾಬರಿಯಿಂದ ನೋಡ್ತಾ ಇರ್ತಾನೆ. ಅಯ್ಯೋ, ಏನಿದು, ನಮ್ಮ ಮದುವೆ ಬಗ್ಗೆನೇ ಈ ರೀತಿ ಮಾತಾಡ್ತಾ ಇದ್ದಾನ. ಆಲ್ರೆಡಿ ಇವನಿಗೆ ನಾವು ಮದುವೆ ಆಗಿರೋ ವಿಷಯ ಗೊತ್ತಿದೆಯಾ, ಆ ರೀತಿಯೇ ಮಾತಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಈ ಕಡೆ ಅಜಿತ್ಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಭೂಮಿ ಇದ್ದಳು, ವಂಶಿಯವರೇ, ಏನು ಮಾತಾಡ್ತಾ ಇದ್ದೀರಾ ನೀವು? ನಾನು ಸಾಹೇಬ್ರು ಅದೇ ರೀತಿ ಮದುವೆ ಆಗಿದ್ದೀವಿ ಅನ್ನೋ ರೀತಿಯೇ ಮಾತಾಡ್ತಾ ಇದ್ದೀರಲ್ಲ, ಇದು ಸರಿ ಇಲ್ಲ ವಂಶಿಯವರೇ ಅಂದಾಗ, ಅಯ್ಯೋ ಭೂಮಿಯವ್ರೆ, ನಾನು ಆ ರೀತಿ ಹೇಳಲಿಲ್ಲ. ನೀವಿಬ್ಬರು ಅದೇ ರೀತಿ ಮದುವೆ ಆಗಿದ್ದೀರಾ ಅಂತ ನನಗೆ ಹೇಳಲಿಲ್ಲ. ಆ ರೀತಿ ಮದುವೆ ಆಗ್ತಾರೆ ಅಂತ ಹೇಳಿದ್ದು ಅಂದಾಗ, ಭೂಮಿ ಇದ್ದಳು, ಏನೋ ನೀವು ಮಾತಾಡೋದನ್ನು ನೋಡಿಬಿಟ್ರೆ ನಾವು ಸಾಹೇಬರು ಅದೇ ರೀತಿ ಮದುವೆ ಆಗಿದ್ದೀವೇನೋ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ. ಇನ್ನೊಂದು ಕಡೆ ಅಜಿತ್ಗೆ ಫುಲ್ ಶಾಕ್ ಆಗುತ್ತೆ ಭೂಮಿ ಮಾತನ್ನು ಕೇಳಿಸ್ಕೊಂಡು. ಇನ್ನೊಂದು ಕಡೆ ವಂಶಿ ಇದ್ದವನು, ಅಯ್ಯೋ ಭೂಮಿಯವರೇ, ಆ ರೀತಿ ಎಲ್ಲರೂ ಆದರೆ ನಾನು ನಿಮಗೆ ಫಸ್ಟೇ ಪ್ರಪೋಸ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಹೋಗ್ತಾನೆ. ಆ ವಿಷಯನ ಕೇಳಿಸ್ಕೊಂಡು ಅಜಿತ್ ಇದ್ದವನು ಫುಲ್ ಶಾಕ್ ಆಗ್ತಾನೆ. ಇನ್ನೊಂದು ಕಡೆ ಭೂಮಿ ಮುನಿಸ್ಕೊಂಡಿರ್ತಾಳೆ. ಹೇಗಾದರೂ ಮಾಡಿ ಭೂಮಿನ ನಾನು ಮಾತಾಡಿಸ್ಲೇಬೇಕು ಅಂತ ಹೇಳಿ ಅಜಿತ್ತು ಭೂಮಿಗೆ ತುಂಬಾ ಹೆಲ್ಪ್ ಮಾಡೋ ರೀತಿ ರಂಗೋಲಿನ ಹಾಕ್ತಾ ಇರ್ತಾನೆ. ಅಲ್ಲಿ ಭೂಮಿ ಅರ್ಧ ರಂಗೋಲಿನ ಹಾಕಿರ್ತಾಳೆ. ಅದಕ್ಕೆ ಹೋಗಿ ಅಜಿತ್ ಇದ್ದವನು ಹಾಕ್ತಾ ಇರ್ತಾನೆ. ಭೂಮಿ ಒಳಗಡೆಯಿಂದ ಬಂದಿದ್ದ ತಕ್ಷಣವೇ, ಅಯ್ಯೋ ಸಾಹೇಬ್ರೇನಿದು, ಬೆಳಗ್ಗೆ ರಂಗೋಲಿನ ಹಾಕ್ತಾ ಇದ್ದಾರಲ್ಲ, ಹೋ, ನಾನು ಮಾತಾಡಿಸ್ತಾ ಇಲ್ಲ ಅಂತ ಇವರು ಹೇಗಾದರೂ ಮಾಡಿ ಭೂಮಿನ ಮಾತಾಡಿಸ್ಬೇಕು ಅಂತ ಹೇಳಿ ಈ ರೀತಿ ಎಲ್ಲ ನಾಟಕ ಆಡ್ತಾ ಇದ್ದಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇವರು ಎಷ್ಟೇ ಪ್ರಯತ್ನ ಪಟ್ಟರು ನಾನು ಇವ್ರನ್ನ ಮಾತಾಡಿಸ್ಬಾರ್ದು ಅಂತ ಹೇಳಿ ಅಲ್ಲಿಂದ ರಂಗೋಲಿ ಹಾಕೋದಕ್ಕೆ ಅಂತ ಹೇಳಿ ಬರ್ತಾಳೆ. ಏನು ಸಾಹೇಬ್ರೆ, ನೀವು ಬೆಳಗ್ಗೆನೆ ರಂಗೋಲಿ ಹಾಕ್ತಾ ಇದ್ದೀರಾ ಅಂತ ಹೇಳಿ ಅಜಿತ್ನ ಕೇಳಿದ ತಕ್ಷಣವೇ ಅಜಿತ್ ಇದನು, ಓ ಭೂಮಿ, ನಿನಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಅಷ್ಟೇ ಅಂದಾಗ, ಹೌದಾ, ಸರಿ ಸಾಹೇಬ್ರೆ, ಕೊಡಿ ಇಲ್ಲಿ ರಂಗೋಲಿ, ನಾನು ಹಾಕ್ತೀನಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ. ತಗೋ ಭೂಮಿ ಅಂತ ಹೇಳಿ ಅಜಿತ್ ಕೊಟ್ಟ ತಕ್ಷಣವೇ ರಂಗೋಲಿನ ಹಾಕ್ತಾ ಇರ್ತಾಳೆ. ಅಜಿತ್ ಇದನು, ಓ, ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತಿದೀಯಾ ಭೂಮಿ ಅಂದಾಗ ಅಲ್ಲಿಗೆ ವಂಶಿ ಬರ್ತಾನೆ. ಓ, ಏನು ಬೆಳಗ್ಗೆ ಸಾಹೇಬ್ರು ಹಾಗೆ ಭೂಮಿಯವರು ಇಬ್ಬರೂ ಕೂಡ ಒಳ್ಳೆ ಮೂಡಲ್ಲಿದ್ದೀರಾ, ಹಾಗೆ ತುಂಬಾ ಖುಷಿಯಾಗಿದ್ದೀರಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಹಾಗೆ ಅಜಿತ್ ಕೇಳಿದಾಗ, ಅಜಿತ್ ಇದ್ದವನು ಭೂಮಿನ ಹತ್ರ ಹೇಳ್ಕೊಂಡು, ಹೌದು, ನಾವಿವತ್ತು ತುಂಬಾ ಖುಷಿಯಾಗಿದ್ದೀವಿ. ಅದರಲ್ಲೂ ಕಲರ್ಫುಲ್ ಆಗಿರೋ ರಂಗೋಲಿನ ಹಾಕಿದರೆ ನಮ್ಮ ಭೂಮಿ ಕಲರ್ಫುಲ್ ಆಗಿ ಇರ್ತಾಳೆ ಅಂತ ನಾನು ಭೂಮಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿ ಈ ಕಡೆ ವಂಶಿಗೆ ಅಜಿತ್ ಹೇಳ್ತಾಳೆ. ಇನ್ನೊಂದು ಕಡೆ ಭೂಮಿ ಇದ್ದಳು, ಏನಿದು ಸಾಹೇಬರು ಅತಿಯಾಗಿ ಆಡ್ತಾ ಇದ್ದಾರಲ್ಲ, ಇಷ್ಟು ಅತಿಯಾಗಿ ಆಡೋದನ್ನು ನಾನು ಯಾವತ್ತೂ ಕೂಡ ನೋಡೇ ಇಲ್ಲ. ಅದರಲ್ಲೂ ಈ ವಂಶಿಯವರು ನನ್ನನ್ನು ಮಾತಾಡ್ಸೋದನ್ನು ನೋಡಿದರೆ ಈ ಸಾಹೇಬ್ರಿಗೆ ಅದೇನಾಗುತ್ತೆ ಏನೋ ನನಗಂತೂ ಗೊತ್ತಿಲ್ಲ, ತುಂಬ ಅತಿಯಾಗಿ ಆಡ್ತಾರೆ ಅಂತ ಹೇಳಿ ಈ ಕಡೆ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಇನ್ನೊಂದು ಕಡೆ ವಂಶಿ ಇದ್ದವನು, ಅಯ್ಯೋ, ನನಗೆ ಈ 2 ಕಣ್ಣಿಂದ ನೋಡೋದಕ್ಕೆ ಆಗ್ತಾಯಿಲ್ಲ ಅಮ್ಮ, ಕಾಫಿ ತುಂಬ ಚೆನ್ನಾಗಿದೆ, ಇನ್ನೊಂದು ಕಪ್ ಕಾಫಿ ಕೊಡ್ತೀರಾ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೊರಟೋಗ್ತಾನೆ. ನೀನು ಭೂಮಿ ಇದ್ದವಳು, ಸಾಹೇಬ್ರೆ, ಇದು ತುಂಬಾ ಚೆನ್ನಾಗಿ ಗೊತ್ತಿದೆ ನಮ್ಮಿಬ್ಬರಿಗೂ, ನಾವಿಬ್ಬರು ಕಾಂಟ್ರಾಕ್ಟ್ ಮದುವೆ ಆಗಿರೋದು ಅಂತ. ಆದರೆ ನೀವು ಅತಿಯಾಗಿ ಪ್ರೀತಿ ತೋರಿಸೋದನ್ನು ನೋಡಿದ್ರೆ ನನಗೆ ತುಂಬಾ ಸಿಟ್ಟು ಬರುತ್ತೆ. ಆದರೆ ಯಾವಾಗ ಈ ಅಗ್ರಿಮೆಂಟ್ 3 ತಿಂಗಳು ಮುಗ್ದೋಗುತ್ತೆ ಅನ್ನೋದನ್ನು ನಾನು ಕಾಯ್ತಾ ಇದ್ದೀನಿ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಮಕ್ಕೊಡ್ದಂಗೆ ಅಜಿತ್ಗೆ ಹೇಳ್ತಾಳೆ. ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ ಆ ಮಾತನ್ನು ಕೇಳಿ. ಭೂಮಿನ ಹೇಗಾದರೂ ಮಾಡಿ ನಾನು ಮಾತಾಡಿಸ್ಲೇಬೇಕು, ಅವಳನ್ನು ಸಮಾಧಾನ ಮಾಡಬೇಕು ಅಂತ ಹೇಳಿ ಸ್ಟೇಷನ್ನಿಗೆ ಕರ್ಕೊಂಡು ಹೋಗೋದು ಬಿಟ್ಟು ಮನೆಯಿಂದ ನೇರವಾಗಿ ಐಸ್ ಕ್ರೀಮ್ ಗಾಡಿ ಹತ್ರ ಕರ್ಕೊಂಡು ಹೋಗ್ತಾನೆ. ಏ ಸಾಹೇಬ್ರೆ, ಏನಕ್ಕೆ ಇಲ್ಲಿ ಕರ್ಕೊಬಂದಿದ್ದೀರಾ, ಸ್ಟೇಷನ್ನಿಗೆ ಕರ್ಕೊಂಡು ಹೋಗ್ದಂಗೆ ನೀವು ಅಂತ ಹೇಳಿ ಭೂಮಿ ಕೇಳಿದಾಗ,
ನಿನ್ನ ಮನಸ್ಸು ಯಾವಾಗಲೂ ಇದೇ ರೀತಿ ತಣ್ಣಗಾಗಿರಲಿ, ಹಾಗಾಗಿ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ, ಐಸ್ ಕ್ರೀಮ್ ತಿನ್ನು ಭೂಮಿ ಅಂತ ಹೇಳಿ ತಿನ್ನಿಸ್ತಾನೆ. ಭೂಮಿಗೆ ಅಜಿತ್ನ ನೋಡಿಬಿಟ್ಟು ತುಂಬಾ ಖುಷಿಯಾಗುತ್ತೆ. ಹಾಗೆ ಮನಸ್ಸಲ್ಲಿ ಸಾಹೇಬರು ಏನು ಮಾಡ್ತಾ ಇದ್ದಾರೆ ಅಂತ ತುಂಬಾ ಬೇಜಾರಾಗುತ್ತೆ. ಇನ್ನೊಂದು ಕಡೆ ಭೂಮಿ ಮನಸ್ಸಲ್ಲಿ ಸಾಹೇಬರು ಇಷ್ಟು ನನಗೆ ಪ್ರೀತಿ ತೋರಿಸ್ತಿರೋದನ್ನು ನೋಡಿದ್ರೆ ನಾನು ಸಾಹೇಬ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಮನೆ ಬಿಟ್ಟು ಹೋದರೂ ಕೂಡ ಸಾಹೇಬ್ರು ನೆನಪಲ್ಲಿ ತುಂಬಾ ಆರಾಮಾಗಿ ಇರ್ತೀನಿ. ಸಾಹೇಬ್ರನ್ನು ನೋಡೋದ್ರಿಗೆ ನನಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿ ಭೂಮಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.